ಚಿನಾಂಬಾಸ್ ಎಂದು ಕರೆಯಲ್ಪಡುವ ಕೃತಕ ದ್ವೀಪಗಳು ಯಾವ ಸಂಸ್ಕೃತಿಗೆ ಸಂಬಂಧಿಸಿದೆ? ಚಿನಾಂಪಾಸ್ ಕೃತಕ ದ್ವೀಪಗಳು ಅಜ್ಟೆಕ್ ಸಂಸ್ಕೃತಿಯೊಂದಿಗೆ ಸಂಬಂಧ ಹೊಂದಿವೆ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? 42ನೇ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ದುಂದರ್ ಜಲಪಾತ ಯಾವ ನದಿಯಲ್ಲಿ ಕಂಡುಬರುತ್ತದೆ? ದುಂದರ್ ಜಲಪಾತವು ನರ್ಮದಾ ನದಿಯಲ್ಲಿದೆ. ಭಾರತದ ಹೊರಗೆ ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ವಾಸಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರವು ವ್ಯಕ್ತಿಯ ಪೌರತ್ವವನ್ನು ರದ್ದುಗೊಳಿಸಬಹುದು? ಒಬ್ಬ ವ್ಯಕ್ತಿಯು 7 ವರ್ಷಗಳ ಕಾಲ ನಿರಂತರವಾಗಿ ಭಾರತದ ಹೊರಗೆ ವಾಸಿಸುತ್ತಿದ್ದರೆ ಕೇಂದ್ರ ಸರ್ಕಾರವು ಅವರ ಪೌರತ್ವವನ್ನು ರದ್ದುಗೊಳಿಸಬಹುದು. ಭಾರತವು ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಯಿತು? 1992ರಿಂದ 1997ರವರೆಗಿನ 8ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಭಾರತವು ವಿಶ್ವ ವ್ಯಾಪಾರ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಯಿತು. ಆರಾದಲ್ಲಿ 1857ರ ದಂಗೆಯನ್ನು ಮುನ್ನಡೆಸಿದ ನಾಯಕ ಯಾರು? ಸಾವಿರದ 1857ರ ದಂಗೆಯಲ್ಲಿ ಆರಾದಲ್ಲಿ ದಂಗೆಯನ್ನು ಮುನ್ನಡೆಸಿದ ನಾಯಕ ಕುನ್ವರ್ ಸಿಂಗ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹಿಂದಿರುಗುವ ಪ್ರಯಾಣದಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬಳಸಿದ ಬಾಹ್ಯಾಕಾಶ ನೌಕೆಯ ಹೆಸರೇನು? ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನು ಬಳಸಿ ಮರಳಿದರು. ಭಾರತದಲ್ಲಿ ತನ್ನದೇ ಆದ ಉಪಗ್ರಹವನ್ನು ಉಡಾವಣೆ ಮಾಡಿದ ಮೊದಲ ರಾಜ್ಯ ಯಾವುದು? ಇತ್ತೀಚೆಗೆ ಅಸ್ಸಾಂ ತನ್ನದೇ ಆದ ಉಪಗ್ರಹವನ್ನು ಉಡಾವಣೆ ಮಾಡಿದ ಮೊದಲ ಭಾರತೀಯ ರಾಜ್ಯವಾಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯಿರುವ ಪ್ರಮುಖ ಬೆಳೆ ಅರೇಬಿಕಾ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಮುಖ ಬೆಳೆ ಅರೇಬಿಕಾ ಒಂದು ರೀತಿಯ ಕಾಫಿ. ಭಾರತೀಯ ರಿಸರ್ವ್ ಬ್ಯಾಂಕಿನ ಒಳಗೆ ಮತ್ತು ಹೊರಗೆ ಕಾಗದದ ಬಳಕೆಯನ್ನು ಕಡಿಮೆ ಮಾಡಲು ಡಿಜಿಟಲ್ ಯೋಜನೆಗಳು ಯಾವುವು? ಪ್ರವಾಹ ಮತ್ತು ಸಾರಥಿ